ನಾನು ನಿಜ ಹೇಳ್ಬೇಕಂದ್ರೆ ಮೂವಿ ಮಾಡಿದ್ರು ಇದುವರೆಗೂ ನಾನು ಮೂವಿ ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ನಾವ್ ಏನೇ ಮಾಡಿದ್ರು ಸಕ್ಸಸ್ ಅನ್ನೋದು ಬರಲ್ಲ. ಬಟ್ ನನಗೆ ಸೀರಿಯಲ್ ಅಲ್ಲಿ ಸಕ್ಸಸ್ ಸಿಕ್ತು. ಅದು ತಮಿಳ್ ಇಂಡಸ್ಟ್ರಿಯಲ್ಲಿ ನನಗೆ ಎಸ್, ಐ ವಾಂಟ್ ಟು ಆಸ್ಕ್ ದಿಸ್. ಕನ್ನಡ ಇಂಡಸ್ಟ್ರಿಯ ಸೀರಿಯಲ್ ಕಥೆಗಳಿಗಾಗಿರ್ಬೋದು ಅಥವಾ ಇಲ್ಲಿನ ಸಂಭಾವನೆಗೂ ಬೇರೆ ಭಾಷೆಯ ಸಂಭಾವನೆಗೂ ಏನ್ ಡಿಫ್ರೆನ್ಸ್ ಇದೆ, ಅಂಡ್ ಇಲ್ಲಿನ ಸೀರಿಯಲ್ ಟೀಮ್ ಆಗಿರ್ಬೋದು, ಅಂದ್ರೆ ಇಲ್ಲಿ ನಿಮ್ಗೆ ಇರುವಂತ ಕಂಫರ್ಟ್ಗೂ ಅಲ್ಲಿರುವಂತ ಕಂಫರ್ಟ್ಗೂ ಏನೇನು? ನನಗೆ ಪರ್ಸ್ನಲಿ ಏನಂದ್ರೆ ಇಲ್ಲಿ ನನಗೆ ಪೇಮೆಂಟ್ ವೈಸ್ ಹೇಳ್ದೆ ಅಲ್ಲ, ಸೊ ಪೇಮೆಂಟ್ ವೈಸ್ ನಾ ಏನು ಕೇಳಿದ್ರು ಅವ್ರು ಕೊಡೋದಕ್ಕೆ ರೆಡಿ ಇಲ್ಲ. ಓಕೆ, ನಾವು ಹೇಳ್ತೀವಿ ಸರ್ ನಾನು ಅಲ್ಲಿ ಇಷ್ಟು ತಗೋತಿದ್ದೆ ಸರ್, ಅಗೇನ್ ನಾನು ಈ ಪೇಮೆಂಟ್ ನಾನು ಯಾವಾಗಲೂ ಬಿಟ್ಟು ಬಂದಿದ್ದು ಅಂತೆಲ್ಲ ಹೇಳಿದ್ದೆ. ಎಷ್ಟೋ ಕೇಳಿದ್ರೆ ಇಲ್ಲ ಇಷ್ಟೇ ಇರೋದಮ್ಮ ಹಾಗೆ ಹಿಂಗೆ ಅಂತ. ಬಟ್ ನಮಗೆ ಆಸೆ ಏನಂದರೆ ನಾನು ಕನ್ನಡದೋಳಲ್ವಾ, ನನಗೆ ಬೇರೆ ಭಾಷೆಲಿ ಹೋಗಿ ತೋರಿಸ್ಕೊಳ್ಳೋದಕ್ಕಿಂತ ಈ ಕನ್ನಡದಲ್ಲಿ ತೋರಿಸ್ಕೋಬೇಕು. ನಮ್ಮೂರಲ್ವಾ, ಈಗ ನನಗೆ ಆಸೆ ಇರೋದ್ರಿಂದ ನಮ್ಮೂರಲ್ಲಿ ನನ್ನ ಫಸ್ಟು ರೆಕಗ್ನೈಸ್ ಮಾಡಬೇಕು. ಬೇರೆ ಊರಲ್ಲಿ ಮಾಡೋದು ಯಾವಾಗಿದೆ, ಯಾಕೆಂದರೆ ನಾವು ಅಲ್ಲೋಗಿ ಪರ್ಮನೆಂಟ್ ಆಗಿರಲ್ಲ, ನಾವು ಇರೋದು ಇಲ್ಲಿ. ಅದು ಏನು ಮಾಡೋಕ್ಕಾಗತ್ತೆ, ನಮ್ಮದು ಇವಾಗ ಕಮಿಟ್ಮೆಂಟ್ಸ್ ಅನ್ನೋದು ಅಷ್ಟು ಇಟ್ಕೊಂಡಿರ್ತೀವಲ್ಲ. ಇವ್ರು ಕೊಡೋ ಈ ಪೇಮೆಂಟಲ್ಲಿ ನಮಗೆ ಎಲ್ಲಿ ಏನು ಮಾಡೋಕ್ಕಾಗತ್ತೆ, ಹಾಗಲ್ಲ. ಆವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಬೇರೆ ಭಾಷೆಯಿಂದ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಹೋಗ್ತೀವಿ. ಬಿಕಾಸ್ ಪೇಮೆಂಟ್ ವೈಸ್ ಚೆನ್ನಾಗಿರತ್ತೆ ಅಲ್ಲಿ, ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಚೆನ್ನಾಗಿರತ್ತೆ. ಸೊ ನಮ್ಗಲ್ಲಿ ಇವತ್ತಿನ ಊಟ, ನನಗೆ ಇವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇವತ್ತು ಪರ್ ಡೇ 3 times ಊಟದ್ದೇನಿರುತ್ತೆ. ಇವಾಗ ನನಗೆ ಇವಾಗ ಶೂಟಿಂಗ್ ಇಲ್ಲ, ಅಲ್ಲಿ ಖಾಲಿ ಕೂತಿದ್ದೀನಿ ಅಂದರೆ ಸೊ ನಮ್ಮದು ಊಟದ ಚಾರ್ಜ್ ಕೂಡ ಅವ್ರು ನನಗೆ ಅಲ್ಲಿ ಕೊಡ್ತಾರೆ. ಸೊ ಸ್ಟೇ ಎಲ್ಲ ಬಂದು ಅವರೇನೆ ಕೊಟ್ಟು, ನಾರ್ಮಲಿ ಬೇರೆ ನಾವು ಕಡೆಯಿಂದ ಹೋಗಿರ್ತೀವಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೂ ಅವರೇನೆ ಇದು ಮಾಡಿಬಿಟ್ಟಿರ್ತಾರೆ. ಸೊ ಸ್ಟೇ ವ್ಯವಸ್ಥೆ ಎಲ್ಲ ಇರುತ್ತಲ್ಲ ಹಂಗೆ. ಸೊ ಆ ಥರ ಇರಬೇಕಾದ್ರೆ ನಮ್ಗೆ ಅಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಒಂದು ಸೀರಿಯಲ್ ಆರ್ಟಿಸ್ಟ್ ಅಂತ ಅಂದರೆ ಚಿಕ್ಕ ಒಂದು ಕ್ಯಾರೆಕ್ಟರ್ ಮಾಡೋ ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅಸಿಸ್ಟೆಂಟ್ನ ಕೊಡ್ತಾರೆ. ತುಂಬ ಕಂಫರ್ಟಬಲ್ ಆಗಿರತ್ತೆ. ಇಲ್ಲಿ ಅಸಿಸ್ಟೆಂಟ್ಗಳು ಕೊಡಲ್ಲ, ಅದು ನಾವು ಕರ್ಕೊಂಬರ್ತೀವಿ ಅಂದ್ರೆ ಪೇಮೆಂಟ್ ಕೊಡಲ್ಲ, ಅದು ನಿಮ್ಮ ಪರ್ಸ್ನಲ್ ನೀವು ಇದು ಮಾಡ್ಕೊಳ್ಳಿ ಅಂತ. ಬಟ್ ಕೆಲವೊಬ್ರು ಹೇಳ್ತಾರಿಲ್ಲ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ ಅಂದರೆ ಆಲ್ರೆಡಿ ತುಂಬ ಸೀನಿಯರ್ ಆಗಿರ್ಬೋದು. ಕೆಲವೊಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ. ಇವಾಗ ನಾವೆಲ್ಲ ಹೋಗಿ ಕೇಳಿದ್ರೆ ಏನಮ್ಮ ಹಂಗೆ ಹೆಂಗೆ ಅಂತೆಲ್ಲ ಇದು ಮಾಡೋದು. ಒಂದು ಟೈಮಲ್ಲಿ ನಂಗೆ ಇದೆಲ್ಲ ಆಗಿತ್ತು. ಸೊ ನನಗೆ ಓಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ದಟ್ಸ್ ವೈ ಐ ಚೂಸ್ ತಮಿಳ್. ಸೊ ತಮಿಳ್ ಸೀರಿಯಲಲ್ಲಿ ನನಗೆ ಇದು ಬಂತು. ಇಲ್ಲಿ ಇವನ್ ಇದನ್ನು ಮಾಡಿದೆ, ಮಂಗಳಗೌರಿ ಸೀರಿಯಲ್ ಮಾಡಿದೆ. ಅದ್ರಲ್ಲೂ ನಂಗೆ ನೇಮ್ ಚೆನ್ನಾಗಿ ಬಂತು, ಅದ್ರಲ್ಲೂ ವಿಲನ್ ಆಗಿ ಮಾಡಿದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಅಷ್ಟು ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಂಡ್ರಿ ಒನ್ ಟೈಮ್ ಆಫ್ ಇದ್ರಲ್ಲಿ, ಬಟ್ ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟು ಕಾಣಿಸ್ಕೊಂಡಿಲ್ಲ. ಯಾಕೆ ಅಂತಲ್ಲ, ಇಲ್ಲಿ ಕಾಣಿಸ್ಕೊಂಡ್ರು ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿರೋಂಥ ಕ್ಯಾರೆಕ್ಟರ್ಸ್ ಸಿಗ್ಲಿಲ್ಲ ಇಲ್ಲಿ. ಆಯ್ತಾ, ಮೂವಿನೂ ಅಷ್ಟೇ ನಾನು ಮಾಡಿದ್ದೀನಿ, ಕೆಲವೊಂದು ತುಂಬ ಮೂವೀಸ್ ಮಾಡಿದ್ದೀನಿ, ನೇಮ್ ಮರ್ತೋಗಿದೆ. ರಾಂಗ್ ಚೂಸ್ ಮಾಡ್ದೇನೋ ಒಂದು ಫೀಲ್ ನನಗೆ ಇವಾಗಲೂ ಸ್ಟಿಲ್ ಇದೆ. ಕೆಲವೊಬ್ರು ಇವಾಗಲೂ ನಾವು ಮೂವಿ ಎಲ್ಲಾದರೂ ಟಿ ವಿಲಿ ಮತ್ತೆ ಎಲ್ಲಾದರೂ ಹಾಕಿದರೆ ನನಗೆ ಅದನ್ನು ಕ್ಲಿಪ್ ತೆಗ್ಬಿಟ್ಟು ಇಲ್ಲಾಂದ್ರೆ ಇದು ಮಾಡಿದ್ರು ತೆಗೆದ್ರೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ, ನಾನು ಇದು ಮಾಡಬಾರ್ದಾಗಿತ್ತಲ್ವಾ ಅಂತ. ಏಕೆಂದರೆ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಅವಕಾಶ ಬೇಕಾಗಿತ್ತಲ್ಲ. ಸೊ ಅವರು ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೇರೆ ಥರ ಇರ್ತಾಯಿತ್ತು. ಸೊ ಅಲ್ಲಿ ಹೋಗಿ ನಾನು ಮಾಡಬೇಕಾದ್ರೆ ಮಾಡಾದ್ಮೇಲೆ ಅದು ಬೇರೆ ಥರ ಇರ್ತಾಯಿತ್ತು. ಈ ಥರ ತುಂಬ ಆಗಿದೆ ನನಗೆ, 1-2 ಮೂವಿ ನನಗಾಗಿದೆ ಇಂಡಸ್ಟ್ರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ನನಗೆ ಅವಕಾಶ ಬೇಕಾಗಿತ್ತು. ಸೊ ಒಪ್ಕೊಂಡು ನಾನು ಮಾಡಿದೆ. ಬಟ್ ಇವಾಗ ನನಗೆ ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ, ನಾನು ಮಾಡಲ್ಲ, ನಾನು ಗ್ಲಾಮ್ ಶೂಟ್ ಮಾಡಲ್ಲ. ಐ ಮೀನ್ ಫೋಟೋ ಶೂಟ್ ಮಾಡ್ಬೋದು, ಬಿಕಾಸ್ ಐ ಮೀನ್ ಟು ಮಾಡಲಿಂಗ್ ಫೀಲ್ಡ್. ಓಕೆ, ನಾನು ಬಿಕ್ನಿ ಕೂಡ ಮಾಡಿದ್ರು ಬಿಕಾಸ್ ನಾನು ಪ್ರೊಫೆಷ್ನಲ್. ನಾನು ಮಾಡ್ಲಿಂಗಿಗೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ. ಬಟ್ ಇವಾಗ ನಾನು ಮೂವಿಗಾಗಿರ್ಬೋದು ಇದಕ್ಕೆಲ್ಲ ನಾನು ಮಾಡಲ್ಲ. ನನಗೆ ಅದನ್ನು ನನ್ನ ಸ್ಕಿನ್ನ ತೋರಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನು ಹೇಳ್ಬಿಟ್ಟೆ ನಾನು ಮಾಡಲ್ಲ. ಸೊ ದಟ್ಸ್ ವೈ ಐ ಚೂಸ್ ಸೀರಿಯಲ್.